ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿನ ವಿಡಿಯೋದಲ್ಲಿ ಸುಪ್ರೀಂ ಕೋರ್ಟ್ ಟಿ ಒಂದು ತೀರ್ಪು ಕೊಟ್ಟಿದೆ. ಏನು ಅನ್ನೋದಾದರೆ ನಾವು ನೋಡ್ಬೋದು. ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ಶಿಕ್ಷಕರಿಗೆ ಟಿ ಕಡ್ಡಾಯವನ್ನು ಕಾಯ್ದುಕೊಂಡಿದೆ. ಅದರ ಗಡುವನ್ನು ಆಗಸ್ಟ್ 2028ರವರೆಗೆ ವಿಸ್ತರಿಸಿದೆ. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ಯಾವುದೇ ವಿಸ್ತರಣೆಗಳನ್ನು ನೀಡಲಾಗುವುದಿಲ್ಲ. ಅಂದರೆ ಈಗ ಆಲ್ ಓವರ್ ಇಂಡಿಯಾದಲ್ಲಿ ಏನಾಗಿದೆಯಪ್ಪ ಅನ್ನೋದಾದರೆ 2025ರಲ್ಲಿ ಒಂದು ತೀರ್ಪು ಕೊಟ್ಟಿದ್ವಿ. ಏನಪ್ಪ ಅನ್ನೋದಾದರೆ ಈ ಸುಪ್ರೀಂ ಕೋರ್ಟ್ ಏನಿದೆ, ಈಗ ಶಾಲೆಯಲ್ಲಿ ಒಂದು ಗುಣಮಟ್ಟದ ಒಂದು ಶಿಕ್ಷಣವನ್ನು ನೀಡಲು ಏನು ವಿದ್ಯಾರ್ಥಿಗಳಿಗೆ ಅವ್ರಿಗೆ ಈಗ ಇನ್ನು ಸರ್ವಿಸ್ ಇರ್ತಕ್ಕಂಥ ಎಲ್ಲ ಶಿಕ್ಷಕರಿಗೂ ಟಿ ಕಡ್ಡಾಯ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಯ್ತು. ಹಾಗಾಗಿ ಅದನ್ನು ಹಲವಾರು ರೀತಿಯಾಗಿರ್ತಕ್ಕಂಥ ಏನಪ್ಪ ಅಂದರೆ ಶಿಕ್ಷಕರ ಸಂಘಗಳು ಕೆಲವೊಂದು ಟಿ ಈಗ ಒಂದು ವರ್ಷದಲ್ಲೇ ನೀವು ಕ್ಲಿಯರ್ ಮಾಡ್ಬೇಕಂತ ಅವರು ಸುಪ್ರೀಂ ಕೋರ್ಟ್ ಕೊಟ್ಟಿದ್ರು. ಹಾಗಾಗಿ ಅವ್ರೇನು ಮಾಡಿದರು, ಕೆಲವೊಂದು ಅರ್ಜಿಗಳನ್ನು ಸುಪ್ರೀಂ ಕೋರ್ಟ್ಗೆ ಕೊಟ್ಟರು. ಶಿಕ್ಷಕರ ಸಂಘ ಏನು ಮಾಡ್ತಪ್ಪ ಅಂದರೆ, ನಾವು ಇನ್ನೂ ಹೆಚ್ಚಿಗೆ ರೀತಿಯಾಗಿರ್ತಕ್ಕಂಥ ಕಾಲಾವಕಾಶಗಳನ್ನು ಕೊಡಿ, ನಮಗೆ ಇನ್ನೂ ಟೈಮ್ ಬೇಕು ಅಂತಂದು. ಹಾಗಾಗಿ ಸುಪ್ರೀಂ ಕೋರ್ಟ್ ಏನು ಮಾಡಿದೆಯಪ್ಪ ಅಂದರೆ ಓಕೆ ಅಂತ ಕೆಲವು ಏನು 2028ರವರೆಗೂ ಕೂಡ ಅವ್ರು ಏನಂತಂದ್ರೆ ಆಗಸ್ಟ್ ಅವ್ರಿಗೆ ಏನು ಮಾಡಿದೆ, ಟಿಯನ್ನು ಅದರೊಳಗೆ ನೀವು ಪಾಸ್ ಮಾಡ್ಕೊಂಡ್ರೆ ಇನ್ ಸರ್ವಿಸ್ ಏನು ಶಿಕ್ಷಕರೇ ವಿದ್ಯಾರ್ಥಿಗಳಿಗೆ ನೀವು ಪಾಠವನ್ನು ಮಾಡಬೇಕು. ಇಲ್ಲಾದರೆ ಅದು ಏನಪ್ಪ ಅಂದರೆ ನೀವು ಅರ್ಹರಾಗೋದಿಲ್ಲ, ಅಂದರೆ ವಿದ್ಯಾರ್ಥಿಗಳಿಗೆ ಪಾಠ ಮಾಡಲು ನೀವು ಎಲಿಜಿಬಿಲಿಟಿ ಇರಲ್ಲ ಅಂತ ಒಂದು ತೀರ್ಪು ಕೊಟ್ಟಿದೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಇದ್ರ ಬಗ್ಗೆ ಕೆಲವೊಂದು ನ್ಯೂಸ್ ನೋಡೋದಾದರೆ ನೋಡ್ಬೋದು. ನೀವು 1ರಿಂದ 8ನೇ ತರಗತಿಯಲ್ಲಿ ಕೆಲಸ ಮಾಡುತ್ತಿರುವ ಶಿಕ್ಷಕರಾಗಿದ್ದು ಟಿ ಅರ್ಹತೆ ಹೊಂದಿಲ್ಲದಿದ್ದರೆ ಈ ನವೀಕರಣದ ಬಗ್ಗೆ ಗಮನ ಹರಿಸಬೇಕು. ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದರೆ ಟಿ ಉತ್ತೀರ್ಣರಾಗುವುದು ಇನ್ನು ಮುಂದೆ ಐಚ್ಛಿಕವಲ್ಲ, ಇದು ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. ನ್ಯಾಯಾಲಯವು ಇತ್ತೀಚೆಗೆ ತನ್ನ ಹಿಂದಿನ ಆದೇಶಕ್ಕೆ ಬದಲಾವಣೆಗಳನ್ನು ಕೋರಿ ಸಲ್ಲಿಸಲಾದ ಪರಿಶೀಲನಾ ಅರ್ಜಿಗಳನ್ನು ಆಲಿಸಿತು. ಫಲಿತಾಂಶವೇನು? ಮುಖ್ಯ ನಿಯಮ ಹಾಗೆ ಉಳಿದಿದೆ. ಶಿಕ್ಷಕರು ಟಿ ಪಾಸ್ ಮಾಡಬೇಕು. ನ್ಯಾಯಾಲಯ ನೀಡಿದ ಏಕೈಕ ಪರಿಹಾರವೇನೆಂದರೆ ಹೆಚ್ಚಿನ ಸಮಯ. ಹೊಸ ಗಡುವು ಈಗ ಹಿಂದಿನ ದಿನಾಂಕದ ಬದಲಿಗೆ ಏನು ಮಾಡಿದ್ರು, ಆಗಸ್ಟ್ 31 ಮಟ್ಟ 2028 ಇಯರ್ ಇದೆಯಲ್ಲ ಅದರೊಳಗೆ ನೀವು ಪಾಸ್ ಮಾಡ್ಕೋಬೇಕು ಅನ್ನೋದು ಅವರು ಹೇಳಿದ್ದಾರೆ. ಮೊದಲ ಆದೇಶ ಏನಾಗಿತ್ತು, ಸೆಪ್ಟೆಂಬರ್ 1, 2025ರಂದು ಏನು ಮಾಡಿದ್ರು, ಸುಪ್ರೀಂ ಕೋರ್ಟ್ ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿತ್ತು. ಟಿ ಇಲ್ಲದೆ ಕೆಲಸ ಮಾಡುತ್ತಿರುವ ಎಲ್ಲ ಶಿಕ್ಷಕರು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು 2 ವರ್ಷಗಳ ಕಾಲ ಅವಕಾಶವಿದೆ ಎಂದು ಅದು ಹೇಳಿದೆ. ಅವರ ಹಾಗೆ ಮಾಡಲು ವಿಫಲವಾದರೆ ಅವರು ತಮ್ಮ ಕೆಲಸವನ್ನು ಕಳೆದುಕೊಳ್ಳುತ್ತಾರೆ ಅಥವಾ ಕಡ್ಡಾಯ ನಿವೃತ್ತಿಯನ್ನು ಎದುರಿಸಬೇಕಾಗುತ್ತದೆ ಅನ್ನೋದು ಸುಪ್ರೀಂ ಕೋರ್ಟ್ದ ಆದೇಶ ಇದು. ಅದನಂತರ ನಿವೃತ್ತಿಯ ಸಮೀಪದಲ್ಲಿರುವ ಶಿಕ್ಷಕರಿಗೆ ನ್ಯಾಯಾಲಯವು ಏನು ಮಾಡಿದೆಪ್ಪ ಅಂದ್ರೆ ಒಂದು ವಿನಾಯಿತಿ ನೀಡಿತು. ಏನಪ್ಪ ಅನ್ನೋದಾದರೆ, ಒಬ್ಬ ಶಿಕ್ಷಕನಿಗೆ ನಿವೃತ್ತಿ 5 ವರ್ಷಗಳಿಂದ ಕಡಿಮೆ ಸಮಯ ಉಳಿದಿದ್ದರೆ ಅವರನ್ನು ಟಿ ತೆಗೆದುಕೊಳ್ಳಲು ಒತ್ತಾಯಿಸುವಂತಿರಲಿಲ್ಲ. ಆದರೆ ಈ ಒಂದು ಅಡಚಣೆ ಇತ್ತು. ಏನನ್ನೋದಾದರೆ, ಅದರ ಬಡ್ತಿ ಪಡೆಯಲು ಬಯಸಿದರೆ ಅವರು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲೇಬೇಕು ಅನ್ನೋದು ಕಡ್ಡಾಯ ಮಾಡಿತು. ನ್ಯಾಯಾಲಯ ಈ ನಿಲುವನ್ನು ಏಕೆ ತೆಗೆದುಕೊಂಡಿತು ಅನ್ನೋದಾದರೆ, ನ್ಯಾಯಾಲಯವು 2009ರ ಶಿಕ್ಷಣ ಹಕ್ಕು ಕಾಯ್ದೆ ಏನು RT ಕಾಯ್ದೆ ಅಂತವಲ್ಲ ಮತ್ತು ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಮಂಡಳಿ NCTE ನಿಗದಿಪಡಿಸಿದ ನಿಯಮಗಳನ್ನು ಅವಲಂಬಿಸಿದೆ. ಜುಲೈ 29, 2011ರಂದು NCTE ಎಲ್ಲ ಶಿಕ್ಷಕರಿಗೆ ಟಿ ಕಡ್ಡಾಯಗೊಳಿಸಿತು. ನ್ಯಾಯಾಲಯವು ಇದು ಸ್ಪಷ್ಟವಾಗಿ ಎಂದು ಹೇಳಿದೆ. ಈ ಅರ್ಹತೆ ಇಲ್ಲದೆ ಯಾರೂ ಶಿಕ್ಷಕರಾಗಲು ಸಾಧ್ಯವಿಲ್ಲ ಅನ್ನೋದು ಹೇಳಿದೆ. ನ್ಯಾಯಮೂರ್ತಿಗಳಾದ ದೀಪಂಕರ್ ದತ್ತಾ ಮತ್ತು ಮನಮೋಹನ್ ಕಳೆದ ವರ್ಷ ಈ ನಿಬಂಧನೆಗಳನ್ನು ಏನು ಮಾಡಿದರು, ವ್ಯಾಖ್ಯಾನಿಸಿದರು. ಈಗ ಅವರು ಮತ್ತೆ ಅದೇ ವ್ಯಾಖ್ಯಾನಕ್ಕೆ ಬದ್ಧರಾಗಿದ್ದಾರೆ. ಕಾನೂನೇ ಮತ್ತು ನ್ಯಾಯಾಲಯವು ಅದನ್ನು ಅನುಸರಿಸಲು ಬಯಸುತ್ತಿದೆ ಅನ್ನೋದು ಅವರು ಹೇಳಿದ್ದಾರೆ ಅಂತ ಹೇಳ್ಬೋದು. ಮತ್ತು ನ್ಯಾಯಾಲಯವು ಇನ್ನೂ 1 ವರ್ಷ ಕಾಲ ನೀಡಿದ್ದು ಏಕೆ ಅನ್ನೋದಾದರೆ ನೋಡ್ಬೋದು. ನ್ಯಾಯಾಲಯವು 2 ಪ್ರಮುಖ ಸಮಸ್ಯೆಗಳನ್ನು ಒಪ್ಪಿಕೊಂಡಿತ್ತು. ಏನು ಅನ್ನೋದಾದರೆ, ಮೊದಲನೇದಾಗಿ ಟಿ ಇಲ್ಲದೆ ಕೆಲಸ ಮಾಡುವ ಶಿಕ್ಷಕರು ತುಂಬ ಇದ್ದಾರೆ. ಎರಡನೇದಾಗಿ ಅನೇಕ ರಾಜ್ಯ ಸರ್ಕಾರಗಳು ನಿಯಮಿತವಾಗಿ ಪರೀಕ್ಷೆಯನ್ನು ನಡೆಸುವಲ್ಲಿ ಏನಾಗಿದೆ, ನಿಧಾನವಾಗಿದೆ ಅಂತ ನಾವು ಹೇಳ್ಬೋದು. ಈ ಮೂಲಭೂತ ವಾಸ್ತವಗಳನ್ನು ಗಮನಿಸಿದಾಗ ನ್ಯಾಯಾಲಯವು ಪ್ರಾಯೋಗಿಕವಾಗಿ ಮುಂದುವರಿಯಲು ನಿರ್ದೇಶಿಸಿತು. ಶಿಕ್ಷಕರಿಗೆ ಇನ್ನೂ 1 ವರ್ಷ ಕಾಲ ಅವಕಾಶ ನೀಡಿತು. ಆದರೆ ಅದು ಏನಪ್ಪ ಅಂದರೆ ಎಚ್ಚರಿಕೆಯನ್ನು ನೀಡಿತು. ಇದು ಕೊನೆಯ ವಿಚಾರಣೆಯಾಗಿದೆ. ಇದರ ನಂತರ ಯಾವುದೇ ವಿಳಂಬ ಇರುವುದಿಲ್ಲ. ಅಂದರೆ 2028 ಆಗಸ್ಟ್ 28ರವರೆಗೆ ಏನು ಹೇಳಿದಾರೋ ಅದೇ ಲಾಸ್ಟ್ ಡೆಡ್ಲೈನ್ ಅಂತ ಇದರ ಅರ್ಥ ಮಾಡ್ಕೋಬೇಕು ನೀವು. ಶಿಕ್ಷಕರಿಗೆ ಒಂದು ಸಂದೇಶವನ್ನು ಕೊಟ್ಟಿದೆ. ಏನನ್ನೋದಾದರೆ, ಸುಪ್ರೀಂ ಕೋರ್ಟ್ ಅಸಾಮಾನ್ಯವಾದದ್ದನ್ನು ಮಾಡದೆ ಅದು ನೇರವಾಗಿ ಶಿಕ್ಷಕರಿಗೆ ಮನವಿ ಮಾಡಿತು. ನ್ಯಾಯಾಧೀಶರು ತಮ್ಮ ಉದ್ಯೋಗಗಳನ್ನು ಉಳಿಸುವ ಬಗ್ಗೆ ಮಾತ್ರ ಯೋಚಿಸಬೇಡಿ, ಬದಲಾಗಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವತ್ತ ಗಮನ ಹರಿಸಬೇಕೆಂದು ಹೇಳಿಕೊಂಡರು.
ಈ ಸಂದೇಶವು ನ್ಯಾಯಾಲಯವು ನಿಜವಾಗಿಯೂ ಯಾವುದರ ಬಗ್ಗೆ ಕಾಳಜಿ ವಹಿಸುತ್ತೆ ಎಂಬುದನ್ನು ತೋರಿಸುತ್ತದೆ. ಅದು ಶಿಕ್ಷಕರನ್ನು ಶಿಕ್ಷಿಸಲು ಪ್ರಯತ್ನಿಸುತ್ತಿಲ್ಲ, ಅದು ಶಿಕ್ಷಣದ ಗುಣಮಟ್ಟವನ್ನು ಏನು ಮಾಡಿದೆ, ಸುಧಾರಿಸಲು ಬಯಸುತ್ತದೆ. ತರಬೇತಿ ಪಡೆದ ಮತ್ತು ಅರ್ಹ ಶಿಕ್ಷಕರು ಮಗುವಿನ ಜೀವನದಲ್ಲಿ ನಿಜವಾದ ಬದಲಾವಣೆ ತರಬಹುದು ಅನ್ನೋದು ಒಂದು ವಿಷಯ ಅಂತ ಹೇಳ್ಬೋದು. ಮತ್ತು ಪುನರ್ವಿಮರ್ಶೆ ಅರ್ಜಿಗಳನ್ನು ಸಲ್ಲಿಸಿದವರು ಯಾರು ಅನ್ನೋದಾದರೆ ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಕೇರಳ, ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳ ಹಲವಾರು ಶಿಕ್ಷಕ ಸಂಘಗಳು ಏನು ಮಾಡಿದ್ರು, ನ್ಯಾಯಾಲಯದ ಮೊರೆ ಹೋಗಿದ್ದವು. ಕೆಲವು ರಾಜ್ಯ ಸರ್ಕಾರಗಳು ಸಹ ಅವರೊಂದಿಗೆ ಸೇರಿಕೊಂಡವು. ಅವರೆಲ್ಲರೂ ಬೇಡಿಕೆ ಒಂದೇ ಆಗಿತ್ತು. 2009ರಲ್ಲಿ RTE ಕಾಯ್ದೆ ಏನು ಜಾರಿಗೆ ಬರುವ ಮೊದಲು ನೇಮಕೊಂಡ ಶಿಕ್ಷಕರ ವಿನಾಯಿತಿ ನೀಡಬೇಕೆಂದು ಅವರು ನ್ಯಾಯಾಲಯವನ್ನು ಕೋರಿದ್ದರು. ಅದನಂತರ ಅವರ ವಾದ ಸರಳವಾಗಿತ್ತು. TET ಕಡ್ಡಾಯವಲ್ಲದಿದ್ದಾಗ ಈ ಶಿಕ್ಷಕರು ಸೇರಿಕೊಂಡರು. ಹಾಗಾದರೆ ಈಗ ಅವರನ್ನು ಏಕೆ ತೆಗೆಯುವಂತೆ ಕೇಳಬೇಕು ಅಂದರೆ TET ನಾವು ಪಾಸ್ ಮಾಡಬೇಕು ಅಂತ ನೀವು ಕೇಳಬೇಕು ಅನ್ನೋದಾದರೆ, ಆದರೆ ನ್ಯಾಯಾಲಯ ಅದಕ್ಕೆ ಒಪ್ಪಲಿಲ್ಲ. ಕಾನೂನು ಎಲ್ಲರಿಗೂ ಅನ್ವಯಿಸುತ್ತದೆ ಎಂದು ಹೇಳಿದೆ. ಇಂದಿನ ನೇಮಕಾತಿಗಳು ಪ್ರಸ್ತುತ ನಿಯಮಗಳನ್ನು ಬದಲಾಯಿಸುವುದಿಲ್ಲ ಅಂತ ಹೇಳಿದೆ. ಶಿಕ್ಷಕರು ಈಗ ಏನು ಮಾಡಬೇಕು ಅನ್ನೋದಾದರೆ, ಗಡುವು ಸ್ಪಷ್ಟವಾಗಿದೆ. ಶಿಕ್ಷಕರು TET ಉತ್ತೀರ್ಣರಾಗಲು ಆಗಸ್ಟ್ 31, 2028ರವರೆಗೆ ಏನು ಮಾಡಬೇಕು, ಸಮಯವಿದೆ. ಅದು ಅವರಿಗೆ ಈಗಿನಿಂದ ಸರಿಸುಮಾರು 2 ವರ್ಷಗಳ ಕಾಲಾವಕಾಶ ನೀಡುತ್ತದೆ. ಇದು ತುಂಬ ಸಮಯ ಎಂದು ತೋರುತ್ತದೆ, ಆದರೆ ಅದು ಬೇಗನೆ ಏನದು ಹೋಗುತ್ತದೆ. ನೀವು ಎಲ್ಲರೂ ಅದರ TET ಪಾಸ್ ಮಾಡಿ ಅಂತ ಅವರು ಹೇಳಿದ್ದಾರೆ. ಶಿಕ್ಷಕರು ಈಗಲೇ ತಯಾರಿ ಆರಂಭಿಸಬೇಕು. ಅನೇಕ ರಾಜ್ಯಗಳು ವರ್ಷಕ್ಕೆ 1 ಅಥವಾ 2 ಬಾರಿ TET ಪರೀಕ್ಷೆಗಳನ್ನು ನಡೆಸುತ್ತವೆ. ಒಂದೇ ಒಂದು ಪ್ರಯತ್ನವನ್ನು ತಪ್ಪಿಸಿಕೊಂಡರೂ ಅದು ಅಮೂಲ್ಯ ಸಮಯವನ್ನು ಕಳೆದುಕೊಳ್ಳಬಹುದು. ಸಾಧ್ಯವಾದಷ್ಟು ಬೇಗ ಅಧ್ಯಯನವನ್ನು ಪ್ರಾರಂಭಿಸುವುದು ಬುದ್ಧಿವಂತ ಕ್ರಮವಾಗಿದೆ ಅಂತ ನಾವು ಹೇಳ್ಬೋದು. ತರಬೇತಿ ಕೇಂದ್ರಗಳು ಮತ್ತು ಆನ್ಲೈನ್ ಕೋರ್ಸ್ಗಳು ಮತ್ತು ಅಧ್ಯಯನ ಸಾಮಗ್ರಿಗಳು ಲಭ್ಯವಿದೆ. ಶಿಕ್ಷಕರು ಅವುಗಳನ್ನು ಬಳಸಬೇಕು. ಕೆಲವು ರಾಜ್ಯಗಳು ತರಬೇತಿ ಕಾರ್ಯಕ್ರಮಗಳನ್ನು ಸಹ ನೀಡುತ್ತದೆ. ಇವುಗಳನ್ನು ಸಹಾಯಕವಾಗುವುದು ವಿಶೇಷವಾಗಿ ವರ್ಷಗಳಿಂದ ಔಪಚಾರಿಕ ಶಿಕ್ಷಣದಿಂದ ಹೊರಗುಳಿದವರಿಗೆ ಇದು ಅಂತ ಹೇಳ್ಬೋದು. ಮತ್ತು ಗಡುವಿನ ನಂತರ ಏನಾಗುತ್ತದೆ, ನ್ಯಾಯಾಲಯವು ಸ್ಪಷ್ಟವಾಗಿ ಹೇಳಿದೆ, ಆಗಸ್ಟ್ 31, 2028ರ ನಂತರ ಯಾವುದೇ ನೆಪಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಆ ವೇಳೆಗೆ TETಯಲ್ಲಿ ಉತ್ತೀರ್ಣರಾಗದಾಗ ಅಂದರೆ TET ಕ್ವಾಲಿಫೈ ಆದವರಿಗೆ ಶಿಕ್ಷಕರು ತಮ್ಮ ಕೆಲಸ ಬಿಡಬೇಕಾಗುತ್ತದೆ. ಅಂದರೆ ಕ್ವಾಲಿಫೈ ಆದವರು ಕಂಟಿನ್ಯೂ ಮಾಡ್ತಾರೆ, ಕ್ವಾಲಿಫೈ ಆಗದೇ ಇರೋರು ಏನಂದರೆ ಅದು ಹುದ್ದೆ ಬಿಡಬೇಕಾಗುತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಯಾವುದೇ ಕಾರಣವಿಲ್ಲದೆ ಇನ್ನು ಮುಂದೆ ಯಾವುದೇ ವಿಸ್ತರಣೆ ಆಗುವುದಿಲ್ಲ ಅಂತಲೂ ಕೂಡ ಹೇಳಿದೆ. ಇದು ಕಠಿಣವೆನಿಸಬಹುದು, ಆದರೆ ನ್ಯಾಯಾಲಯದ ದೃಢವಾಗಿ ಮಕ್ಕಳ ತರಬೇತಿ ಪಡೆದ ಶಿಕ್ಷಕರಿಗೆ ಅರ್ಹರು ಎಂದು ಅದು ನಂಬುತ್ತದೆ ಮತ್ತು ತರಬೇತಿಯನ್ನು TET ಅಳೆಯಬೇಕು ಅಂತ ಹೇಳಿದೆ. TET ಏಕೆ ಮುಖ್ಯ ಅನ್ನೋದಾದರೆ, TET ಕೇವಲ ಔಪಚಾರಿಕವಲ್ಲ, ಇದು ಶಿಕ್ಷಕರು ಮಕ್ಕಳ ಮನೋವಿಜ್ಞಾನ, ಬೋಧನಾ ವಿಧಾನಗಳು ಮತ್ತು ವಿಷಯ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದಾರೆ ಎಂಬುದನ್ನು ಪರೀಕ್ಷಿಸುತ್ತದೆ. TETಯಲ್ಲಿ ಉತ್ತೀರ್ಣರಾದ ಶಿಕ್ಷಕರು ತರಗತಿಯನ್ನು ನಿರ್ವಹಿಸಲು ಉತ್ತಮವಾಗಿ ಸಜ್ಜಾಗುತ್ತಾರೆ. ಮಕ್ಕಳು ವಿಭಿನ್ನವಾಗಿ ಕಲಿಯುತ್ತಾರೆ. ಕೆಲವರು ವೇಗವಾಗಿ ಕಲಿಯುತ್ತಾರೆ, ಕೆಲವರು ನಿಧಾನವಾಗಿ ಕಲಿಯುತ್ತಾರೆ, ಕೆಲವರು ದೃಶ್ಯ ಕಲಿಯುವರು, ಇನ್ನು ಕೆಲವರು ಮಾಡುವ ಮೂಲಕ ಕಲಿಯುತ್ತಾರೆ. ತರಬೇತಿ ಪಡೆದ ಶಿಕ್ಷಕರಿಗೆ ಹೇಗೆ ಹೊಂದಿಕೊಳ್ಳಬೇಕೆಂದು ತಿಳಿದಿದೆ. ಅದೇ TETಯನ್ನು ಮೌಲ್ಯಯುತವಾಗಿ ಆಗುತ್ತೆ ಅನ್ನೋ ಒಂದು ಉದ್ದೇಶ ಅಂತ ಹೇಳ್ಬೋದು. TET ಇಲ್ಲದ ಶಿಕ್ಷಕರು ಕೆಟ್ಟವರು ಎಂದು ನ್ಯಾಯಾಲಯ ಹೇಳುತ್ತಿಲ್ಲ, ಆದರೆ ಪ್ರತಿಯೊಬ್ಬ ಶಿಕ್ಷಕನಿಗೂ ಮೂಲಭೂತ ಮಟ್ಟದ ಜ್ಞಾನ ಮತ್ತು ಕೌಶಲ್ಯ ಇರಬೇಕೆಂದು ಅದು ಹೇಳುತ್ತದೆ. TET ಆ ಮೂಲಭೂತ ಮಟ್ಟವನ್ನು ಒದಗಿಸುತ್ತದೆ ಅನ್ನೋದು ಇದರ ನಿಯಮ. ಶಿಕ್ಷಣಕ್ಕೆ ಇದರ ಅರ್ಥವೇನು ಅನ್ನೋದಾದರೆ, ಈ ತೀರ್ಪು ಭಾರತದ ಪ್ರಾಥಮಿಕ ಶಿಕ್ಷಣ ಮುಖವನ್ನೇ ಬದಲಾಯಿಸಬಹುದು. ಸರಿಯಾಗಿ ಜಾರಿಗೆ ತಂದರೆ ಪ್ರತಿ ತರಗತಿಯಲ್ಲೂ ಅರ್ಹ ಶಿಕ್ಷಕರು ಇರುವುದನ್ನು ಖಚಿತಪಡಿಸುತ್ತದೆ. ಅದು ಒಂದು ದೊಡ್ಡ ಹೆಜ್ಜೆಯಾಗಿದೆ ಅಂತ ಹೇಳ್ಬೋದು. ಇವು ಏನು ಅನ್ನೋದಾದರೆ, ಆ ದೇಶದ ಯಶಸ್ಸು ರಾಜ್ಯ ಸರ್ಕಾರಗಳ ಮೇಲೆ ಅವಲಂಬಿತವಾಗಿದೆ. ಅವರು TET ಪರೀಕ್ಷೆಗಳನ್ನು ನಿಯಮಿತವಾಗಿ ನಡೆಸಬೇಕು. ಅವರು ಶಿಕ್ಷಕರಿಗೆ ತರಬೇತಿ ಮತ್ತು ಬೆಂಬಲವನ್ನು ಒದಗಿಸಬೇಕು ಮತ್ತು ಪ್ರಕ್ರಿಯೆಯು ನ್ಯಾಯಯುತ ಮತ್ತು ಪಾರದರ್ಶಕತೆಯಾಗಿದೆ ಎಂದು ಅವರು ಖಚಿತಗೊಳ್ಳಬೇಕು ಅನ್ನೋದು ಅದರ ಒಂದು ನಿಯಮ ಅಂತ ಹೇಳ್ಬೋದು. ಇದೆಲ್ಲವೂ ಸಂಭವಿಸಿದರೆ ಭಾರತದ ಮಕ್ಕಳು ಪ್ರಯೋಜನ ಪಡೆಯುತ್ತಾರೆ ಮತ್ತು ಅದು ಇಡೀ ವಿಷಯ. ಸುಪ್ರೀಂ ಕೋರ್ಟ್ ಒಂದು ಗೆರೆ ಎಳೆದಿದೆ. ಅದು ಏನು ಅನ್ನೋದಾದರೆ, ಶಿಕ್ಷಕರೇ ಈಗ ತಮ್ಮಿಂದ ಏನನ್ನು ನಿರೀಕ್ಷಿಸಬೇಕೆಂದು ತಿಳಿದಿದೆ. ಗಡುವು ಸ್ಪಷ್ಟವಾಗಿದೆ, ನಿಯಮಗಳು ಸ್ಪಷ್ಟವಾಗಿವೆ. ಉಳಿದಿರುವುದು ಕ್ರಮ. ಶಿಕ್ಷಕರು ಸಿದ್ಧತೆ ಮಾಡಿಕೊಳ್ಬೇಕು, ರಾಜ್ಯಗಳು ಅವರನ್ನು ಬೆಂಬಲಿಸಬೇಕು ಮತ್ತು ಒಟ್ಟಾಗಿ ಅವರನ್ನು ಈ ಪರಿವರ್ತನೆಯನ್ನು ಸುಗಮ ಮತ್ತು ಯಶಸ್ವಿಯಾಗಿ ಮಾಡಬಹುದು ಅನ್ನೋದು ಅಂತ ಹೇಳ್ಬೋದು. ಇದು ನೋಡಿ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು TET ಕಡ್ಡಾಯ. ಏನು ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿದೆ, ಎಲ್ಲ ಇನ್ ಸರ್ವಿಸ್ ಇರ್ತಕ್ಕಂಥ ಎಲ್ಲರಿಗೂ ಕಡ್ಡಾಯವಾಗಿ TET ಪಾಸ್ ಮಾಡಬೇಕು ಅನ್ನೋದು ನಿಯಮ. ಹಾಗಾಗಿ ಯಾರ್ಯಾರು ಈಗ TET
ಪಾಸ್ ಆಗಿಲ್ವೋ ಇನ್ ಸರ್ವಿಸ್ನವ್ರು ಇರ್ತಕ್ಕಂಥದ್ದು ದಯಮಾಡಿ ಈಗ ಬರ್ತಕ್ಕಂಥ ನೆಕ್ಸ್ಟ್ TET ಪರೀಕ್ಷೆಯಲ್ಲಿ ನೀವು ಎಲ್ಲ ಸಬ್ಜೆಕ್ಟ್ಗಳನ್ನು ಓದಿ TET ಪಾಸ್ ಮಾಡಿಕೊಂಡ್ರೆ ನೀವು ಇನ್ ಸರ್ವಿಸ್ ಕಂಟಿನ್ಯೂ ಆಗಿ ಮಾಡ್ತೀರಾ ಅಂತ ನಾವು ಹೇಳ್ಬೋದು. ಅದು 1 ರಿಂದ 8ನೇ ತರಗತಿ ಅಂತ ಹೇಳಿದೆ ಸುಪ್ರೀಂ ಕೋರ್ಟ್. ಹಾಗಾಗಿ ಅಲ್ಲಿರ್ತಕ್ಕಂಥ ಶಿಕ್ಷಕರು ಪ್ರಮುಖವಾಗಿ ನೀವು TET ಪಾಸ್ ಮಾಡಿ ಅಂತ ಹೇಳಿ ಏನಪ್ಪ ಅಂದರೆ ಸುಪ್ರೀಂ ಕೋರ್ಟ್ ಅವರು ಆದೇಶದ 2028 ಏನು ಆಗಸ್ಟ್ 28ವರೆಗೆ ಏನು ಕಾಲಾವಕಾಶ ಕೊಟ್ಟಿದ್ದೋ ಅದರೊಳಗೆ ನೀವು ಪಾಸ್ ಮಾಡಿಕೊಳ್ಳಿ ಅಂತ ಹೇಳಿ ನಾನೇನು ಮಾಡ್ತೀನಪ್ಪ ಅನ್ನೋದಾದರೆ ಇದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಏನಾದರೂ ನೋಡ್ಬೋದು. ಎಲ್ಲ ಸ್ನೇಹಿತರು ಶಿಕ್ಷಕರಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಏನೇ ಅಪ್ಡೇಟ್ ಇದ್ದರೆ ನಾನು ಅಪ್ಲೋಡ್ ಮಾಡ್ತಾ ಹೋಗಿದ್ದೀನಿ. ಹಾಗಾಗಿ ಈಗ ಹೊಸದಾಗಿ ನೋಡ್ತಿದ್ರೆ ಎಲ್ಲ ಸ್ನೇಹಿತರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ, ಮತ್ತು ಏನಾದರೂ ಡೌಟ್ ಇದ್ದರೆ ನೀವು ಕಾಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ, ನಾವು ತಕ್ಷಣ ರೀತಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಡ್ತೀವಿ ಅಂತ ಹೇಳಿ ನಾನು ಮುಂದಿನ ಏನಪ್ಪ ಅಂದರೆ ತರಗತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಏನಾದರೂ ಅಪ್ಡೇಟ್ ಇದ್ದರೆ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಅಂತ ಹೇಳಿ ಈ ತರಗತಿಯನ್ನು ಮುಗಿಸ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.